ಕಾರ್ಖಾನೆ ಮಾಲೀಕರು ಹೋಗಿ ಅವರಿಗೆ ತಕ್ಷಣ 1 ಕೋಟಿ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗಿ ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದ್ರೆ ಇದು ನಮ್ದೆಲ್ಲ ದುರ್ದೈವ. ಈಗೆಲ್ಲ ನಮ್ದು ಏನ್ ತಿಳ್ಕೊಂಡಾರಪ್ಪ ಅಂದ್ರ ಇವೇನ್ ಬಿಡಪ್ಪ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಸತ್ರ ನಡೀತಾನಂತ ಕಲ್ಪನಾ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀನಿ, ನಿಮ್ಗೆ ಬರೋದಿಲ್ಲ. ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳ, ಸಣ್ಣ ಮಕ್ಕಳ, ತಾಯಿ ತಂದೆ ಜೋಪಾನ ಮಾಡಕ್ಕೆ ಅತಿ ಕಡಿಮೆ ಅಲ್ಲ 2 ಕೋಟಿ ಮಾಡ್ಬೇಕಾಗಿತ್ತು ನೀವು. ನಾವು 1 ಕೋಟಿ ರೂಪಾಯಿ ಇವತ್ತು ನಮ್ಮ ರೈತರ ಪಾಪನ 2 ಕೋಟಿ ಕೇಳ್ತೀವಿ. ಅವ್ರು 1 ಕೋಟಿ ಕೇಳಿ ಸಾಕು, ಭಾಳ ಕೇಳ್ಬೇಡ್ರಿ ಅಂತ ಹೇಳಿ 1 ಕೋಟಿ ರೂಪಾಯಿ ಆದ್ರೂ ಪ್ರಭಾಕರ್ ಕೋರಿ ಅವ್ರಿಗೆ ದೊಡ್ಡದಲ್ಲ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತೆ, ಇನಾಮದಾರದ ಆಸ್ತಿ ಐತೆ. ಇದೆಲ್ಲ ಉಡಾಕುತ್ತನ ಬಿಟ್ಟ ಇಲ್ಲಿ ಶವ ಇಟ್ಟು ಬೈಲೊಂಗಲ ಚೆನ್ನಮ್ಮಾಜಿ ಸರ್ಕಾರ ಮುಂದೆ ನಮ್ ದುರ್ದೈವ ಕೇಳ್ರಿ. ಇದೆಂತ ಪ್ರಜಾಪ್ರಭುತ್ವ, ಎಂತ ಸ್ವತಂತ್ರ. ಜಿಲ್ಲಾಡಳಿತ ಕೂಡ ಜವಾಬ್ದಾರಿ ಇರ್ಬೇಕು, ಪೊಲೀಸ್ ಇಲಾಖೆ ಜವಾಬ್ದಾರಿ ಇರ್ಬೇಕು. ಅಂತವ್ರ ಮೇಲೆ ಕಾನೂನು ಕ್ರಮ ಕೂಡ ತಗೋಬೇಕು. ವಿಚಾರ ಮಾಡ್ರಿ. ಇವತ್ತ ನಿಜವಾಗಿಯೂ ಮಾಲಕರ ಮೇಲೆ ಆಗ್ಬೇಕು, ಮಾಲಕರ ಸೇಫ್ಟಿ ಮೇಂಟೈನ್ ಮಾಡ್ಬೇಕ. ಇವತ್ತ ಇದು ಒಂದ ಅಲ್ಲ, ಇನ್ನು ಮುಂದೆ ಏನಾದ್ರು ಸಣ್ಣ ಬಿಟ್ರಪ್ಪ ಅಂತಂದ್ರ ಎಲ್ಲಾ ಕಡೆ ಅನಾಹುತ ಆದ್ರೂ ಕೂಡ ಇವ್ರು ಯಾರು ಕೇರ್ ಮಾಡುದಿಲ್ಲ. ಮಾಲಕರ ಮೇಲೆ FIR ಆಗ್ಬೇಕು, 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಾವು ಅಲ್ಲಿವರೆಗೆ ನಾವು ಇಲ್ಲಿ ಎಲ್ಲಂಗಿಲ್ಲ. ಈಗಾಗಲೇ ಆ ಗ್ರಾಮಸ್ಥರೆಲ್ಲ ಆ ಶರೀರವನ್ನು ಇಲ್ಲೇ ಇಟ್ಕೊಂಡರು. ಅವ್ರ ಜೊತೆ ನಾವು ಕೂಡ ಇಲ್ಲೇ ನೌಕರಿ ಕೂಡ ಕೊಡ್ಬೇಕ, ಕುಟುಂಬಕ್ಕೆ ಕಡ್ಡಾಯವಾಗಿ ಕೊಡ್ಬೇಕ, ರಕ್ಷಣೆ ಮಾಡ್ಬೇಕ. ಬದುಕಿರೋರಿಗೆ ಕಾರ್ಖಾನೆ ಮಾಲೀಕರ ಕುಟುಂಬ ರಕ್ಷಣೆ ಬೀದಿ ಒಳಗೆ ಹೋರಾಟ ಮಾಡಿ ಇವತ್ತು ನಾವು ಮನೆಗೆ ಬರ್ತು ಘೋಷಣೆ ಮಾಡ್ತು ನೋಡ್ರಿ. ಅವ್ರಿಗೆ ಮರ್ಯಾದೆ ಬೇಕು, ನಮಗಲ್ಲ ಸಾಹೇಬ. ಈಗ ನೀವು ಕೂಡ ಕೆಲಸ ಮಾಡೋರು, ಯಾಕಂದ್ರ ಅವ್ರ ಅಗದಿ ಕೆಳ ಕುಟುಂಬದವ್ರು. ಅವ್ರಿಗೆ ಬರೋದಲ್ರಿ 50 ಎಕರೆ ಆಸ್ತಿ 100 ಕೋಟಿ ರೂಪಾಯಿ ರೊಕ್ಕಿದ್ರೆ ಯಾವ ಕಾರ್ಖಾನೆಗೆ ಹೋಗುದಿಲ್ಲ. ಸಾಹೇಬ್ ಅವರು 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಲೇಬೇಕಾ? ಅವ್ರ ಮನೆಗೆ ಬಂದು ಘೋಷಣೆ ಮಾಡ್ತಾರೆ 1 ಕೋಟಿ ಏನೋ ಒಂದು ಸ್ವಲ್ಪ ಅನಾಹುತ ಆಗಿದ್ದಾರೆ. 20-30 ಲಕ್ಷ ಕೊಡ್ತಿದ್ವ, ಜೋಪಾನ ಮಾಡಿ ಮಾತು ಸುಧಾರಣೆ ಆಗಿ ಇಲ್ಲ. ಎಲ್ಲಾ ಕುಟುಂಬಕ್ಕೂ 2 ಕುಟುಂಬಕ್ಕೂ ಕೂಡ 1 ಕೋಟಿ ರೂಪಾಯಿ ಅದು 15 ಲಕ್ಷ ಈಗ ಸರ್ ಒಂದು ವಿಷಯ ಅವ್ರ ಮೃತಪಟ್ಟಂತ ಕೇವಲ 26 ವರ್ಷ. ಇದೇ ವ್ಯಕ್ತಿ ಒಂದು ಕಾರ್ನಾಗ ಏನೋ ಆಕ್ಸಿಡೆಂಟ್ ಒಳಗೆ ಸತ್ತಿದ್ರೆ 1 ಕೋಟಿಗೂ ಅಧಿಕ ಏನ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಿತ್ತು. 1 ಕೋಟಿಗೂ ಅಧಿಕ ಕ್ಲೇಮ್ ಆಗ್ತಿತ್ತ. ನಾವು ನಿಮಗೆ 1 ಕೋಟಿ ಕೇಳಕತ್ರು ಅದನ್ನು ನಿಮಗೆ ಕೊಡಾಕ ನಿಮ್ಮ ಕಡೆ ಮನಸ್ಸಿಲ್ಲ. ಮನಿಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ, ಇವತ್ತು ಕೇವಲ 15 ಲಕ್ಷ ಮನಿಗೆ ಬಂದ್ಬಿಟ್ಟು ಮಾತುಗಳು ಬ್ಯಾಡ್ರಿ, ದಯಮಾಡಿ ಹೇಳ್ತಾರ. ಯಾಕಂದ್ರೆ ಬರ್ರಿ ನೋಡ್ರಿ ಕೆಲಸ ಮಾಡೋರು ಇನ್ಶೂರೆನ್ಸ್ ಇಲ್ಲ ಅಲ್ಲಿ ನೋಡ್ರಿ. ಈಗ ಸ್ಥಳೀಯ ತಾಲೂಕಾಡಳಿತ ತಹಸೀಲ್ದಾರ್ ಇದ್ದಾರೆ. ನಮಗ್ ತಹಸೀಲ್ದಾರ್ ಜವಾಬ್ದಾರಿ ಹೊತ್ಕೋತಾರ ಅಂದ್ರೆ ನೋಡ್ರಿ, ಫ್ಯಾಕ್ಟ್ರಿಗೆ ಇನ್ಶೂರೆನ್ಸ್ ಇರುತ್ತೆ. ಇದನ್ನ ತೋರಿಸ್ಕಿದ್ರಿಂದ 1000 ಕೋಟಿ ತೆಗಿತಾರೆ ನೀವು. ಗಂಡಾಪಟ್ಟಿ ಇನ್ಶೂರೆನ್ಸ್ ತೆಗಿತಾರ. ಅದ್ರಾಗಿಂದ ದುಡ್ಡು ಈ ದುಡ್ಡು ಎಲ್ಲ ಕೂಡಿ 1 ಫ್ಯಾಮಿಲಿಗೆ 1 ಕೋಟಿ ಕಡಿಮೆ 8 ಕೋಟಿ ಕೂಡ್ರಿ, ಅವ್ರಿಗೆ ನೌಕರಿ ಕೊಡ್ರಿ. ಅಧ್ಯಕ್ಷ ಹೇಳಿದ್ರೆ ಕರೆಕ್ಟ್ ಐತೆ. ಮತ್ತೆ ಅವ್ರ ಈಗ 26 ವರ್ಷದ ಹುಡುಗ್ರೆ ಇಲ್ಲ
ನೋವು ಅಲ್ಲ ನೋಡಿ. ಈಗ ದೊಡ್ಡ ಮಂದಿ ಬೇರೆನೈತೆ, ನಾವು ಬಡವರು ಬೇರೆನದು. ಈಗ ದೊಡ್ಡ ಮಂದಿ ಪ್ರಭಾಕರ್ ಕೋರೆ ಇನಾಮದಾರ ಸಾವಿರಾರು ಕೋಟಿ ರೂಪಾಯಿ ಒಡೆಯರ್ದಾರ ಅವ್ರ. ಈಗ ಮುಂದೆ ಯಾಕ ಯಾರು ಜವಾಬ್ದಾರಿ? ಈಗ ನಾವೊಂದು ಕೇವಲ ಟ್ಯಾಕ್ಟ್ರಿ ವತಿಯಿಂದ ಕೊಡಾತಿರು 15 ಲಕ್ಷ ಏನ ಸರ್ಕಾರದಿಂದ ಏನ ಸಂತದಕ್ಕೆ ಪರಿಹಾರ ಕೊಡ್ತಲ್ಲ ಆ ನಿಧಿನ ನೀವು ಬಂದು ಕೈ ತೊಳ್ಕೊಳ್ಳೋ ಕೆಲಸ ಮಾಡೋರ್ಗೆ ಇನ್ಶೂರೆನ್ಸ್ ಅದು ಮಾಡಲ್ರಿ. ಈಗ ನಾವು ಇಲ್ಲ ಮಾಡ್ಯಾಲ ತುಂಬಿದಾರ ಕೇಳ್ಬೇಕಲ್ಲ ಅಂತ ಇನ್ಶೂರೆನ್ಸ್ ತುಂಬಬೇಕಲ್ರಿ. ಏನ್ ಕೊಡ್ತೇವೆ ಅನ್ನೋದನ್ನ ಒಂದು ನೀವು ಇತ್ಯರ್ಥ ಮುಗಿದು ಹೋಗ್ತೈತ್ರಿ. ನಿನ್ನೆ ಅವ್ರ ಮನ್ಯಾಗ ಪರಿಸ್ಥಿತಿ ಏನಾಗಬೇಕು? ಈಗ ಸಾಹೇಬ ಹಿಂಗೆ ಇಂಥ ಮಟ್ಟ ಮಾತಾಡಿದ್ನ ಹೇಳಿರೋರು ನಾವು ಜನ ಇಟ್ಟು ಹೋರಾಟ ಮಾಡೋದು. ನಾ ಏನಂತ ಸಾಹೇಬ್ 50 ಭಾಗ್ಯ ಕೊಡಾತೀನಿ ಅವ್ರ ನೋಡ್ರಿ ಅಸಹ್ಯ ಅಲ್ಲ. ಈಗ ನಾವೇನು ಕರ್ನಾಟಕದ ಜನ ಎಲ್ಲ ಪಟ್ಟಿ ಹಾಕಿ ಕೊಟ್ರು. ಅವ್ರು 7-8 ಮಂದಿ ಪ್ರಾಣ ಕೊಡ್ತಾರನ್ನೇ ಕೊಡ್ಲು ಅವ್ರಿಗೆ ಕೊಡ್ಲಿಲ್ಲ. ಅವ್ರ ಪಾಪ ಬಡ್ರದಾರ ಕೊಲೆ ಇಲ್ಲ ಅಂದ್ರೆ ಮತ್ತೆ ನೋಡ್ರಿ 501 ಮೊದಲ ನಾನೇ ಮಾಡ್ತೀನಿ 501 ಇನ್ನೊಂದಿಟ್ಟು ಆಗಲ್ಲ ಅವ್ರಿ ಅಲ್ಲಿ ಬೇಕಾದ್ರೆ ನೀವು ನೋಡ್ರಿ ವಿಷಯ ಮಾಡ್ಬಿಟ್ಟವ್ರಿ. ಬೇಕಾದ್ರೆ ಇಲ್ಲಿ ಬಾಡಿ ತೊಗೊಂಡು ವಿಷಯ ಬಿಟ್ಬಿಟ್ಟು ಅವ್ರ ಮನೆಗೆ ಹೋಗ್ಕೊಂಡ್ರಿ ಅಲ್ಲೇ ಹೇಳಿ ಅವ್ರ ಅದಕ್ಕೂ ಒಪ್ಪಿಗೆ ಐತಿ ನಮ್ದ. ಯಾಕೆ ಹೆಂಗಂತ ರೂಪಾಯಿ ತಗೊಂಡ್ರಿ ಹೇಳ್ರಿ ಅಲ್ಲೇ ಹೇಳಿ ಅವ್ರ ಮನೆ ಮುಂದೆ ಮಾಲಕರ ಮನೆ ಯಾಕ್ರೆ ಸರ್ ನಾನು ಕ್ರಿಕೆಟ್ದಾಗ ಸತ್ತವ್ರಿಗೆ ಕೊಟ್ಟಿದ್ದಾರೆ 21 ಲಕ್ಷ ರೂಪಾಯಿ. ನಾನು ನೋಡಕ್ ಹೋದವ್ರಿಗೆ ಕೆಲಸ ಮಾಡೋರು ಒಂದು ಫ್ಯಾಕ್ಟ್ರಿ ನಡೆಸಕ್ಕ ತಮ್ಮ ತಿಂಡಿ ತಾವು ಹೋಗಿ ಸಿಕ್ಕಂಗ್ 20 ಲಕ್ಷ ಕೊಟ್ಟು ಕಾರ್ಮಿಕ ವರ್ಗಕ್ಕೆ ರೊಕ್ಕ ಕೊಡಕ್ಕೆ ಕಾರ್ಮಿಕ ಇಲಾಖೆ ಮಿನಿಸ್ಟರ್ ಫೋನ್ ಹಚ್ಚಿರಿ. ಕಾರ್ಮಿಕ ಇಲಾಖೆ ಸಾಯಿಬಾ ಪಾಯಿಬಾ ಅಂತ ಹೆಂಗ್ ಮಾತಾಡ ಸಾಯಿಬ್ರ ಅಂತ ಅನ್ಬೇಕಿಲ್ಲ. ಎಮ್ಡಿ ಆದ್ರೂ ಸಾಯಿಬ್ರ ಅನ್ಬೇಕ. ಸಾಯಿಬಾ ಇದಂದ್ರೆ ಹಂಗಾಗಿಲ್ಲ ನಮಸ್ಕಾರ ಸರಿ ಸರಿ ದಾರಿ ಬಿಡ್ರಿ ಅಲ್ಲಿ ಸ್ವಲ್ಪ ದಾರಿ ಬಿಡ್ರಿ ಸರಿ ದಾರಿ ಬಿಡ್ರಿ
ಗಾಡಿ ಯಾರು ರೈತರಿಗೆ ಪರಿಹಾರ ನೀಡದ ಇನಾಮದಾರ್ ಶುಗರ್ಸ್ಗೆ, ರೈತರಿಗೆ ಪರಿಹಾರ ನೀಡದ ಇನಾಮದಾರ್ ಶುಗರ್ಸ್ಗೆ ಬರಲೇಬೇಕು, 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 ಬರಲೇಬೇಕು. ಆಗಿರ್ತಕ್ಕಂತ ಒಂದು ಅನಾಹುತ ಆ ಅನಾಹುತದಿಂದ ಸುಮಾರು ಎಷ್ಟು ಜನ ಜನ ಒಳಗ ಈಗ 3 ಜನ ಕಾರ್ಖಾನೆ ಮಾಲೀಕರು ಯಾರು ಕೂಡ ಕೊಡ್ರಿಲ್ಲ. ಅಚಾನಕ್ ಘಟನೆ ಆಗೈತಿ. ಏನು ಇವತ್ತ ಈ ಗ್ರಾಮದ ಯುವಕ ತಿರ್ಕೊಂಡನು, ಒಬ್ಬ ಮಗ ಅದಾನ. ಯಾರು ಕೂಡ ಇವರು ಅವರಷ್ಟೇ ಅಲ್ಲ, 8 ಮಂದಿ ಕುಟುಂಬದವರು ಕೂಡ ಅವರಿಗೆ ಈ ಕಾರ್ಖಾನೆ ಮಾಲೀಕರು ಪ್ರಭಾಕರ್ ಕೋರೆ, ಇನಾಮದಾರ ಇವರೆಲ್ಲ ಸಾವಿರಾರು ಕೋಟ್ಯಾಧಿಪತಿಗಳು. ಒಬ್ಬ ವ್ಯಕ್ತಿಗೆ ಕಾರ್ಖಾನೆ ಇದ್ರೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತ ಏನ್ ಮಾಡ್ತಾ ಇದ್ದೀವಿ ಕೇಳ್ರಿ. 7 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರ ದೊಡ್ಡದಲ್ಲ. ಯಾಕಂದ್ರ ಕೇಳ್ರಿ, ಆ ಕುಟುಂಬ ಬೀದಿಗೆ ಬರ್ತೈತಿ. ನಾಳೆ ಮಕ್ಕಳ ಮನೆ ಕುಟುಂಬ ತಾಯಿ ತಂದೆಯನ್ನ ಯಾರು ನೋಡುದಿಲ್ಲ. ದಯವಿಟ್ಟು ಅದನ್ನ ಇವತ್ತಿಗೆ ಬಂದಿರ್ತಕ್ಕಂಥ ನಾವು ಮಾತಾಡ್ರಿ. ಯಾಕಂದ್ರ ಈ ಅನಾಹುತ ಏನಾದ್ರು ತಮ್ಮ ಮನೆಗಳ್ದಾಗ ಪ್ರಭಾಕರ್ ಕೋರೆ ಅವರಾಗಲಿ ಇನ್ನೊಂದರ ನಾವು ಮಾತಾಡ್ತೇವ್ರಿ, ನಾವು ಮಾತಾಡ್ತೇವೆ. ನಮಗೂ ಇನ್ನೊಂದು
ಈ ಕಡೆ ಬರ್ರಿ ಮಾತಾಡಕ್ರಿ ನಾವು ಮಾತಾಡ ನಮಗೂ ಪರ್ಮಿಷನ್ ಕೊಡ್ಬೇಕಲ್ಲ ಕೊಡ್ತಾರ ಒಂದು ಕೋಟಿ ಎಲ್ಲ ಪ್ರಭಾಕರ್ ಕೋರೆ ಅವರು ಕಡ್ಡಾಯವಾಗಿ ಕುಟುಂಬಗಳ ಪರಿಹಾರ ಘೋಷಣೆ ಇವತ್ತಿಂದ ಇವತ್ತ ತಕ್ಷಣ ಮಾಡಬೇಕು, ನಾವು ಇಲ್ಲಿಂದ ಹೋಗ್ಬೇಕು ಅನ್ನುವಂತ ಹೋರಾಟ. ಅದೇನ್ ಇನ್ಶೂರೆನ್ಸ್ ಅವೇನ್ ಕ್ಲೈಮ್ ಅದಾವು ಆಗ್ತಾವ ಸರ್ ನಾವು ಇನ್ನೊಂದು ನಾವು ನಮ್ಮ ಕಡೆಯಿಂದ ಪ್ರಾವಿಟ್ ಆಗಿ ಘೋಷಣೆ ಮಾಡ್ಲೇಬೇಕಾಗತ್ತೆ. ಎಲ್ಲರಿಗೂ ಇದನ್ನ 1 ಕೋಟಿ 2 ಕೋಟಿ ಕೊಟ್ಟು ಮುಗಿಸೋದಲ್ರದ ಅದನ್ನ ಮುಂದಿನ ಜಾಗೃತಿಯನ್ನು ಮೂಡಿಸ್ಬೇಕು. ಎಲ್ಲಾರು ಕಾರ್ಖಾನೆದವ್ರಿಗೆ ಒಂದೇದು ಮತ್ತೆ ಇದು ಕೆಟ್ಟಕ್ಕೆ ನಾವು ಬಿಡಂಗಿಲ್ಲ. ಮತ್ತೆ ಮುಂದೆ ಏನ್ ಬೇಕಾದ್ರೂ ಬಿಡಿದ್ರು ಮತ್ ನಾವು ಯಾಕಂದ್ರೆ ಇವ್ರು ₹1 ಕೋಟಿ ಕೊಡ್ಬೋದ. ಖರೆ ಈ ಹಾನಿಯನ್ನ ಆ ಕುಟುಂಬ ಇವತ್ತು ನಮ್ಮ ಅಂತಂದ್ರೆ ಇವತ್ತು ಪ್ರಾಣ ಕಳ್ಕೊಂಡ್ರೆ ಆ ಪ್ರಾಣಿ ಅಂದ್ರೆ ಸಿಗ್ಲಿಕ್ಕೆ ಸಾಧ್ಯತೆ ಅದೆಂದೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವತ್ತೂ ಇಂಥ ಅನಾಹುತ ಘಟನೆ ಆಗಲಿ ತಗೋಬೇಕು. ಮತ್ತ ಮುಂದ ಏನ ಇವರು 8 ಕುಟುಂಬಗಳದಾವು, 8 ಕುಟುಂಬಗಳಿಗೆ ಆ ಕಾರ್ಖಾನೆ ಒಳಗೆ ಯೋಗ್ಯವಾದ ತಾಯಂದಿರಿದ್ದವ್ರಿಗೆ ಹೆಣ್ಮಕ್ಳಿಗೆ ಯೋಗ್ಯವಾದ ಉದ್ಯೋಗ ಕೂಡ ಈಗ ಸ್ಟಾರ್ಟ್ ಮಾಡಬೇಕು. ಏನೋ ಇದ್ರೆ ಇಲ್ಲಿ ಜಗನ್ ಮಾಡಬೇಕು. ಏನೋ ಇದ್ರು ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಏನ್ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಏನೇ ಚುನಪ್ಪ ಪೂಜೆ ಹೇಳಿದ್ರಲ್ಲ, ಚುನಪ್ಪ ಪೂಜೆ ನೋಡಿದ್ದೀನಿ ನಾವು. 25 ಮಾಸಲ್ಲ ಏನೈತಿ ಕಾರ್ಖಾನೆ ಕಾರ್ಮಿಕನ್ನ ಆಕಸ್ಮಿಕವಾಗಿ ಒಂದು ದುರ್ಘಟನೆ ತಿಳ್ಕೊಂಡಿದಾರಲ್ಲ, ಅದ್ರ ಬದಲು ಅಂತ ನಮ್ಗೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನಮಗೂ ನಿಮ್ಗೆ ಎಷ್ಟು ದುಃಖ ಆಗೈತಲ್ಲ ಅಷ್ಟೇ ದುಃಖ ಆಗೈತೆ ನಮ್ಗೆ. ಯಾಕಂತ ಕೇಳಿದ್ರೆ ಸ್ಥಳೀಯ ಯುವಕ ಅಂತೇಳಿ ಅವ್ನು ಟ್ರೈನಿಂಗ್ ತೊಗೊಂಡವ ನಾನು ಅಲ್ಲಿ ನಿಮಗೂ ಮಾಹಿತಿ ಇಲ್ಲ. ಇನ್ನೇನು ನಿನ್ನೆ ದುರ್ಘಟನೆ ಆಗಬಾರ್ದಾಗಿತ್ತು ಆಗೈತ್ರ ಅದ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಏನೈತಲ್ಲ ಈಗೆಲ್ಲ ಮಾಡಿದ ಮಂಡಳಿಯವರು ತಕ್ಷಣ ಮಾಡಿದಾಗ 15 ಲಕ್ಷ ರೂಪಾಯಿ ಕೊಡ್ಬೇಕಂತ ನಿರ್ಣಯ ತೊಗೊಂಡಿದ್ದೀವಿ. ಇನ್ನು ಹತ್ರ ಒಂದು ಮೀಟಿಂಗ್ ಮಾಡಿ ಕಾಸ ಇನ್ನು ಹೆಚ್ಚಿಗೆ ಏನು ಕೊಡೋಕೆ ಸಾಧ್ಯ ಇದೆ. ರಾಜಗಾರ ಅಷ್ಟೇ ಅಲ್ಲ, ಎಲ್ಲರೂ ಮಟ್ಟನ ಕಡೆ ಇರ್ತಲ್ಲ, ಕಾರ್ಖಾನೆಯಿಂದ ಆರ್ಥಿಕವಾಗಿ ಇನ್ನೂ ಹೆಚ್ಚಿನ ಏನು ಸಹಾಯ ಮಾಡೋದು ಸಾಧ್ಯ ಇಲ್ಲ. ಅದು ಮಾಡಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅದು ತಯಾರದ ರೀತಿ ಈ ತಕ್ಷಣ ನಿಮ್ಮ ಮುಂದೆ ಸರ್ಕಾರ ಯಾಕಂದ್ರೆ ಶವರ್ತ ನಿಂತಿರಲಿಲ್ಲ ತಂದು ನಿಂತಿರಲಿಲ್ಲ ರೀತಿಲ್ರಿ ಏನು ಚುನಾವಣೆ ಹೇಳಿದ್ರಲ್ಲ ಈ ವಿಷಯ ಏನಂತ ನಾನು ಆಡಳಿತ ಮಂದಿ ಮುಂದೆ ಇಡುತ್ತೇನೆ. ನಾನು ಅತಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ನಾನು ಕೇಳ್ತೇನೆ. ಯಾಕೆ ಅದೇ ಏನ್ರಲ್ಲ ಒಬ್ಬನ ಮನೆ ತನ್ನ ಮಗ ಇದ್ದಂಗೆ ಇದ್ದಾನೆ. ನಾನೇ ತೊಗೊಂಡಿದ್ದು ಯಾಕೆ ಹೇಳಿ ನಾನು ನಿಮ್ಮಷ್ಟು ನನಗೂ ಆಗಿದೆ. ಇನ್ನೊಂದು ಹೇಳ್ತಾರೆ ಅವ್ನ ಮನ್ಯಾಗ ತಿಳ್ಕೊಂಡ ಮೇಲೆ ಮನ್ಯಾಗ ಯಾರು ಹೆಂಗೆ ಕಲ್ತಾರಲ್ಲ ಅವ್ನ ಕಾರ್ಖಾನೆ ತಗೊಂತ ಪ್ರಸ್ತಾವ ಹೇಳಿಲ್ಲ, ಅದನ್ನು ಮುಂದಿಡ್ತಾನೆ. ಅದನ್ನು ಯೋಚನೆ ಮನ್ಯಾಗ ಏನಿರ್ತದ ವ್ಯವಸ್ಥೆ ಮಾಡೋಕೆ ನಾವು ಕೆಲಸ ಈಗಾಗಲೇ ಅವರ ಅವರ ಏನು 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತಾರೋ ಅದನ್ನ ಒಪ್ಪುದಿಲ್ಲ ನಾವ. ಮತ್ತ ಯಾಕಂದ್ರ ಇವ್ರ ಮನ್ಯಾಗ ಈಗ ಯಾರು ಇಲ್ಲೇ ಇಲ್ಲ. ಈಗ ನಮ್ಮ ಬಗ್ಗೆ ಮಾತಾಡತಾರೆ ದಯವಿಟ್ಟು
20 ನಿಮಿಷ ಈಗಾಗಲೇ ಈ ರೀತಿ 1 ಕೋಟಿ ರೂಪಾಯಿ ಬೇಡಿಕೆ ಕೊಡಬೇಕು ಆ ಕುಟುಂಬಕ್ಕೆ ಅಂತೇಳಿ ಈಗಾಗಲೇ ಇಲ್ಲಿ ಅದನ್ನ ಶರೀರವನ್ನು ಇಟ್ಕೊಂಡು ಇಲ್ಲಿ ಚೆನ್ನಮ್ಮ ಸರ್ಕಲ್ದಾಗ ಕೂತಾರು. ನಾವು ಒಂದು ನಿರ್ಣಯವನ್ನು ಕೊಡಬೇಕು. 15 ಲಕ್ಷಕ್ಕೆ ನಾವು ಯಾರು ಕೂಡ ಯಾಕೆ ಒಪ್ಪುದಿಲ್ಲ ಅಂದ್ರೆ 15 ಲಕ್ಷದ ಆ ಕುಟುಂಬ ಮುಂದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಜಪಾನ್ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೇನ ಒಂದು 8 ಕೋಟಿ ರೂಪಾಯಿ ಆ ಕಾರ್ಖಾನೆಗೆ ಹೊರದಲ್ಲ. ಮತ್ತೆ ಕಾರ್ಖಾನೆ ಮಾಲೀಕರು ಯಾರು ಕೂಡ ಬಡವರಿಲ್ಲ. ಪ್ರಭಾಕರ್ ಕೋರೆ ಅವರು 1000 ಕೋಟಿ ಅಧಿಪತಿ, ಇನಾಮದಾರು 5,000 10,000 ಎಕರೆ ಜಮೀನು ಕೋಟಿ ಅಧಿಪತಿ. ನಮ್ಮ ಕಡೆಯಿಂದ ಮಾತಾಡ್ತಾನೆ ಸಿದ್ದವ್ರ ನಮ್ಮ ಕಡೆ ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು. ಫ್ಯಾಕ್ಟ್ರಿಂದ ಕೊಡೋದು ಬೇಕಾಗಿಲ್ಲ. ಗೌರ್ಮೆಂಟ್ 1 ಕೋಟಿ ರೂಪಾಯಿ ಬಂದ್ ಹೋಗ್ತೈತಿ. ಅದನ್ನ ಮುಂಜಾಗ್ರತೆ ಕ್ರಮ ತಗೋರಿ. ಮತ್ತೆ ನೋಡ್ರಿ ನಾ ವಿಡಿಯೋ ಪ್ರತಿಯೊಂದು ನೋಡ್ಕೊಂಡ್ರೆ ಅಲ್ಲಿ ಯಾವುದೇ ರೀತಿ ಆಂಬ್ಯುಲೆನ್ಸ್ ಹೋಗ್ತಾ ಇರಲಿಲ್ಲ. ಈಗ ಸರ್ಕಾರಿ ಆಸ್ಪತ್ರೆ ನಾನು ನೋಡಿದ ವಿಡಿಯೋ ಯಾಕ್ರಿ ಪ್ರಭಾಕರ್ ಕೊಡಿ ದೇಶದ ತುಂಬಾ ಯಾಕೆ ಕೊಟ್ಟಿಲ್ರಿ ಆಂಬ್ಯುಲೆನ್ಸ್? ಫ್ಯಾಕ್ಟ್ರಿ 2 ಆಂಬ್ಯುಲೆನ್ಸ್ ನೋಡ್ರಿ ಯಾವಾಗ ಮುಂಜಾಗ್ರತೆ ಅಧ್ಯಕ್ಷರ ಆದೇಶದ ಮೇರೆಗೆ ಕ್ರಮ ಕೈಗೊಳ್ಳಿ. ಕೋಟಿ ರೂಪಾಯಿ ಕೊಟ್ಟರು ಕ್ಷಮಾ ಸಿಗುವುದಿಲ್ಲ. ಇವರ ಇನ್ನೊಂದು 15 ಲಕ್ಷ ರೂಪಾಯಿ ಘೋಷಣೆ ನಾವು ಒಪ್ಪುದಿಲ್ಲ. 1 ಕೋಟಿ ರೂಪಾಯಿ ಇವತ್ತು ಘೋಷಣೆ ಮಾಡಬೇಕು. ನಾವು ಇಲ್ಲಿ ಶರೀರ ವಹಿಸಬೇಕು. ಕೇಳ್ರಿ ಅವರ ಆ ಕಾರ್ಖಾನೆ ಮಾಲೀಕರಿಗೆ ಮಾತಾಡಕ್ಕೆ ಅವ್ರಿಗೊಂದು 20 ನಿಮಿಷ ಅವಕಾಶ ಕೊಡ್ನು. ಮಾತಾಡಿ ಬರ್ಲಿ. ಯಾಕಂದ್ರೆ ನಾವು ಅಲ್ಲಿವರೆಗೆ ನೀವು CBI ಸಾಹೇಬ್ರು ಕೂಡ ಮಾತಾಡ್ರಿ. ಏನು ಬಿಟ್ಟಿ ಭಾಗ್ಯ ಅಲ್ಲ. ಪ್ರಾಣ ಹೋಗೈತೀಗ. ಪ್ರಾಣ ಎಂದೂ ಬರುದಿಲ್ಲ. ಆ ಕುಟುಂಬನ ನಮಗೆ ಎಂದೂ ಬಸ್ಸಕ್ಕಾಗುದಿಲ್ಲ. ಇವತ್ತು ಕೋಟಿ ರೂಪಾಯಿ ಪರಿಹಾರ ಕೊಟ್ಟರು ಆ ಕುಟುಂಬಕ್ಕೆ ಕೂಡ ಅವ್ರ ತಂದೆನ ಆಗಲಿ ಮಕ್ಕಳಿಗೆ ಏನು ಕೊಡಕ್ ಸಾಧ್ಯ ನಾವು. ಅದು ಅನಾಹುತ ಘಟನೆ ಆಗೈತೆ ಅಂದ್ಮೇಲೆ ಅವ್ರ ಒಂದು ಮರ್ಯಾದೆಯಿಂದ ಅವ್ರಿಗೊಂದು ಕೋಟಿ ರೂಪಾಯಿ ಕೇವಲ ಅಂದ್ರೂ ಘೋಷಣೆ ಮಾಡಲೇಬೇಕು. ಯಾವುದು ಬಿಟ್ಟೆ ಇವತ್ತು ಜಿಲ್ಲಾಧಿಕಾರಿ ಕೂಡ ಇದ್ರ ಬದಲು ಗಂಭೀರ ಇರಬೇಕು. ಜಿಲ್ಲೆ SP ಅವರು ಕೂಡ ಗಂಭೀರವಾಗಿ ಬೇಕು. ಯಾಕಂದ್ರೆ ಇವರೆಲ್ಲ ಕಾರ್ಮಿಕರಂದ್ರೆ ಪಾಪ ಬೀದಿಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ, ಆರ್ಥಿಕತೆ ಜೀರೋ ಇರ್ತಕ್ಕಂಥ ಕುಟುಂಬಗಳು. ಅದಕ್ಕಾಗಿ ನೋಡ್ರಿ ಈ ಸಲ ಇವ್ರು 1 ಕೋಟಿ ರೂಪಾಯಿ ಪರಿಹಾರ ಏನಾದ್ರು ನಾವು ತಗೊಂಡ್ ಹೋದ್ವು ಅಂದ್ರ ಮುಂದೆ ಅನಾಹುತಗಳನ್ನ ಆಗಲ್ದಂಗೆ ಇವರ ನೋಡ್ಕೊಳ್ತಾರ. ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರ ಇನ್ನೂ ಹಲವಾರು ಮಾತಾಡ್ತಾರೆ.
ಕಾರ್ಖಾನೆ ಆಡಳಿತ ವರ್ಗಕ್ಕೆ ಇನ್ನುವರೆಗೂ ಏನು ಸ್ಪಂದಿಸದೇ ಇರುವ ಆಡಳಿತ ವರ್ಗಕ್ಕೆ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಪಡಲೇಬೇಕು ₹1 ಕೋಟಿ ಪರಿಹಾರ, ₹1 ಕೋಟಿ ಪರಿಹಾರ, ₹1 ಕೋಟಿ ಪರಿಹಾರ ಬರಲೇಬೇಕು. ಒಬ್ಬನಿಗೆ 1 ಕೋಟಿ ಕೊಡಲೇಬೇಕು. ಒಬ್ಬನಿಗೆ 1 ಕೋಟಿ ಕೊಡಲೇಬೇಕು. 8 ಕುಟುಂಬಕ್ಕೆ 8 ಕೋಟಿ ಕೊಡಲೇಬೇಕು. 8 ಕುಟುಂಬಕ್ಕೆ 8 ಕೋಟಿ ಕೊಡಲೇಬೇಕು. ಒಬ್ಬನಿಗೆ 1 ಕೋಟಿ ಕೊಡಲೇಬೇಕು. 8 ಕುಟುಂಬಕ್ಕೆ 8 ಕೋಟಿ ಕೊಡಲೇಬೇಕು. ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ 8 ಮಂದಿಯನ್ನು ಬಲಿತುಕೊಂಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ರೈತರಿಗೆ ಪರಿಹಾರ ನೀಡದ ಕಾರ್ಖಾನೆ ಮಾಲೀಕರಿಗೆ, ರೈತ ಕಾರ್ಮಿಕನ ಸಾವಿಗೆ ಪರಿಹಾರ ನೀಡದ ಕಾರ್ಖಾನೆ ಮಾಲೀಕರಿಗೆ, ರೈತ ಕಾರ್ಮಿಕನ ಸಾವಿಗೆ ಪರಿಹಾರ ನೀಡದ ಕಾರ್ಮಿಕರಿಗೆ ಬರಲೇಬೇಕು. ಅಯ್ಯಯ್ಯೋ ಬೇಕೇ ಬೇಕು. 1 ಕೋಟಿ ಪರಿಹಾರ ಕೊಡಲೇಬೇಕು. 1 ಕೋಟಿ ಪರಿಹಾರ ಕೊಡಲೇಬೇಕು. ನಾಚಿಕೆಗೇಡು ಕಾರ್ಖಾನೆ ಆಡಳಿತ ವರ್ಗಕ್ಕೆ, ಬೇಜವಾಬ್ದಾರಿ ಕಾರ್ಖಾನೆ ಆಡಳಿತ ಮಂಡಳಿಗೆ ಧಿಕ್ಕಾರ. ಅಪ್ರಾಪ್ತ ಯುವಕರನ್ನು ಬಲಿ ಪಡೆದ ಕಾರ್ಖಾನೆಗೆ,
ಕಾರ್ಖಾನೆ ಮಾಲಕಿಗೆ ಧಿಕ್ಕಾರ ಧಿಕ್ಕಾರ ಕಾರ್ಖಾನೆ ಮಾಲಕಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾರ್ಖಾನೆ ಮಾಲೀಕರಿಗೆ ಧಿಕ್ಕಾರ ಕಾರ್ಖಾನೆ ಆಡಳಿತ ವರ್ಗಕ್ಕೆ ಅಪ್ರಾಪ್ತ ಯುವಕರನ್ನು ಬಲಿ ಪಡೆದ ಕಾರ್ಖಾನೆಗೆ ಕಾರ್ಖಾನೆ ಬೇಜವಾಬ್ದಾರಿಗೆ ಧಿಕ್ಕಾರ ಧಿಕ್ಕಾರ ಬರ್ರಿ ಇಲ್ಲಿ ಕುಂಡ್ರಿ ನಾಲ್ಕು ತಿನ್ನೆ ಬರ್ತಾವೆ ನಾಲ್ಕು ತಿನ್ನೆ ಬರುವಂಗ ಕಾಣೋದು ಕಾಕ ಕಲೆ ಆಯ್ತು